ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಜಡವೆಂಬುದೇನು ಜಡವೆಂಬುದೇನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ, ಸೃಷ್ಟಿಯಲ್ಲಿ ಚೇತನ ಸುಪ್ತಿ, ಅಡಗಿ ನಿದ್ರಿಪುದಲ್ಲಿ ಅಡಗಿ ನಿದ್ರಿಪುದಲ್ಲಿ ಚೈತನ್ಯದಗ್ನಿ, ಚೈತನ್ಯದಗ್ನಿ, ಮಿಡಿಯೆ ಪರಸತ್ವ ಮಿಡಿಯೇ ಪರಸತ್ವ, ವಿದ್ಯುತ್ ದೀಪ್ತಿಯನದ್ ಆಗ ವಿದ್ಯುತ್ ದೀಪ್ತಿಯನಾಗ, ನಡೆವುದದು ಜೀವಿವಲು ಮಂಕುತಿಮ್ಮ, ನಡೆವುದದು ಜೀವಿಯಲು ಮಂಕುತಿಮ್ಮ. ಹಿಂದಿನ ಮುಕ್ತಕದಲ್ಲಿ ಜಡವಾದಂಥ ಹಿಮಗಿರಿ ಮತ್ತು ಚೈತನ್ಯ ಇರುವಂಥ ಒಂದು ಇರುವೆ, ಈ ಎರಡರ ಒಂದು ಹೋಲಿಕೆಯನ್ನು ನಾವು ನೋಡಿದ್ವಿ. ದೊಡ್ಡದಾಗಿರೋಂಥ ಹಿಮಾಲಯ ಪರ್ವತದಷ್ಟೇ ಮಹತ್ವ ಸಣ್ಣದಾದಂಥ ಇರುವೆಗೂ ಕೂಡ ಇದೆ, ಆದರೆ ಅದು ಬೇರೆ ರೂಪದಲ್ಲಿ, ಬೇರೆ ವಿಧದಲ್ಲಿ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಈಗ ಮುಂದಿನ 3 ಮುಕ್ತಕಗಳಲ್ಲಿ ಆ ರೀತಿಯ ಜಡ ಮತ್ತು ನಮಗೆ ತೋರಿಕೊಳ್ತಾ ಇರೋವಂಥ ಚೈತನ್ಯದ ಒಂದು ವಿಚಾರ, ಈ ಎರಡೂ ಕೂಡ ಬಹಳಷ್ಟು ಭಿನ್ನವೇನಲ್ಲ. ಜಡದಲ್ಲೂ ಕೂಡ ಚೈತನ್ಯ ಅನ್ನೋವಂಥದ್ದು ಇರಬಹುದು ಅನ್ನೋಂಥ ಸಾಧ್ಯತೆಯನ್ನು, ಸಂಭವವನ್ನು ಡಿವಿಜಿಯವರು ನಮಗೆ ಮುಂದಿಡ್ತಾರೆ. ನಮ್ಮ ಪ್ರಪಂಚದಲ್ಲಿ ಅಚ್ಚೆ ಈಚೆ ಎಲ್ಲ ನೋಡಿದಾಗ ಜಡ, ಅಲುಗಾಡದೇ ಇರೋವಂಥ, ನಡೆಯೋಕ್ಕಾಗದೇ ಇರೋವಂಥ ಜೀವ ಇಲ್ಲ ಅಂತ ನಮಗನ್ಸೋದೆಲ್ಲ ಜಡ ಅಂತ ನಾವು ಅಂದ್ಕೊಳ್ತೀವಿ. ಸೃಷ್ಟಿಯಲ್ಲಿ ಅದರಲ್ಲಿರೋಂಥ ಚೇತನ ಸುಪ್ತವಾಗಿದೆ, ಅದರಲ್ಲಿ ಇದೆ ಚೈತನ್ಯ, ಆದರೆ ಅದು ಸುಪ್ತವಾಗಿದೆ ಅಂತ ನಾವು ರಾಮ ಅಹಲ್ಯೆಯ ಕಥೆಯಲ್ಲಿ ನೋಡಿದಾಗ, ಕಥೆಯನ್ನು ಕೇಳಿದಾಗ ನೋಡಿದ್ವಿ. ಯಾವುದೋ ಒಂದು ಶಕ್ತಿ ಆ ಶಿಲೆಯನ್ನು ಮುಟ್ಟಿದಾಗ ಆ ಶಿಲೆ ಎದ್ದು ನಿಲ್ಲಿತು, ಅಹಲ್ಯೆಯಾಗಿ ನಿಲ್ಲಿತು ಅಂತ. ಸೊ ಹಾಗೆಯೇ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಜಡ ವಸ್ತುಗಳಲ್ಲಿಯೂ ಕೂಡ ಚೈತನ್ಯ ಅನ್ನೋವಂಥದ್ದು ಇದ್ದೇ ಇದೆ. ಆ ಚೈತನ್ಯ ಅಡಗಿ ನಿದ್ರಿಸುತ್ತಿದೆ, ಅದು ನಮಗೆ ಹೊರಗಡೆಗೆ ಕಾಣಿಸ್ತಾ ಇಲ್ಲ. ಸ್ಥೂಲವಾದಂಥ ನಮ್ಮ ಕಣ್ಣುಗಳಿಗೆ ಒಂದು ಕಲ್ಲು ಬಂಡೆಯನ್ನು ನೋಡಿದಾಗ ಅದರಲ್ಲಿ ಏನು ಯಾವುದೇ ರೀತಿಯ ಅಲುಗಾಟ ನಮಗೆ ಕಾಣಿಸಲ್ಲ. ಅದೇ ಒಂದು ಇರುವೆ ಗೂಡನ್ನು ನೋಡೋಣ ಅಥವಾ ಒಂದು ಜೇನಿನ ಹುಟ್ಟನ್ನು ನೋಡೋಣ, ಅದರಲ್ಲಿ ಆ ಇರುವೆಗಳು, ಜೇನುಗಳು ವಿಲಿ 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 ಒದ್ದಾಡ್ತಾ ಇರ್ತವೆ, ಓಡಾಡ್ತಾ ಇರ್ತವೆ, ಏನೆಲ್ಲ ಚಟುವಟಿಕೆ ಇದೆ ಅನ್ನೋದು ನಮಗೆ ಕಾಣಿಸುತ್ತೆ. ದೂರದಿಂದ ಎಷ್ಟೋ ಮೀಟರ್ ಮೇಲಿಂದ ಯಾವುದಾದ್ರೂ ಒಂದು ಮಾರ್ಕೆಟ್ ನೋಡಿದರೆ ಆ ಮಾರ್ಕೆಟಲ್ಲಿ ಮನುಷ್ಯರು ಕೂಡ ಅದೇ ಥರ ಚಿಕ್ಕ ಚಿಕ್ಕದಾಗಿ ಓಡಾಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಸೊ ಹಾಗೆ ಆ ಚಲನೆ ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ. ಜೀವಿಗಳಲ್ಲಿ ಜೀವ ಇಲ್ಲದೆ ಇರುವಂಥ ಒಂದು ಬಂಡೆಯಲ್ಲಿ ಆ ಥರ ಚಲನೆ ಇಲ್ವಾ ಅಂತಂದರೆ, ಈಗ ವಿಜ್ಞಾನ ಹೇಳುತ್ತೆ ಇಲ್ಲ, ಅದರಲ್ಲಿರುವಂಥ ಆಟಮ್ಸ್ ಇರುತ್ತಲ್ಲ, ಅದರಲ್ಲಿರುವಂಥ ಅಣುಗಳು, ಆ ಅಣುಗಳ ಒಳಗಡೆ ಆ ಚೈತನ್ಯದ ಒಂದು ಸ್ಪಂದನ ನಿರಂತರವಾಗಿ ನಡೀತಾ ಇದೆ ಅಂತ. ಆ ಆಟಮ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಅಂತಿದೆ, ಆ ನ್ಯೂಕ್ಲಿಯಸ್ ಸುತ್ತೂರು ಎಲೆಕ್ಟ್ರಾನ್ಸ್ ಅನ್ನೋಂಥವು ಸುತ್ತಾ ಇರ್ತವೆ. ಹೇಗೆ ಸೂರ್ಯ ನಕ್ಷತ್ರ, ಆ ಸೂರ್ಯನ ಸುತ್ತೂರು ಗ್ರಹಗಳು ಸುತ್ತಾ ಇರ್ತವೋ ಹಾಗೆ ಒಂದು ಸಣ್ಣ ಅಣುವಿನಲ್ಲಿ ನ್ಯೂಕ್ಲಿಯಸ್ ಅನ್ನೋದ್ರ ಸುತ್ತೂರು ಎಲೆಕ್ಟ್ರಾನ್ಸ್ ಸುತ್ತಾ ಇರ್ತವೆ. ಆ ನ್ಯೂಕ್ಲಿಯಸ್ ಸ್ಥಿರವಾಗಿ ಅಲ್ಲಾಡದೇ ಇದೆಯಾ ಅಂದರೆ ಅದರೊಳಗೂ ಚೈತನ್ಯದ ಸ್ಪಂದನ ನಿರಂತರವಾಗಿ ನಡೀತಾ ಇದೆ. ಸೊ ವಿಜ್ಞಾನ ಆ ರೀತಿ ಇವತ್ತು ತಿಳ್ಕೊಳ್ತಾ ಇದೆ, ಆದರೆ ಇದೇನೂ ಗೊತ್ತಿಲ್ಲದೆ ನಮ್ಮ ಪುರಾಣ ಇತಿಹಾಸ ಅಥವಾ ಉಪನಿಷತ್ತುಗಳನ್ನೆಲ್ಲ ಬರೆದವರು ನ್ಯೂಕ್ಲಿಯರ್ ಫಿಸಿಕ್ಸ್ ಎಲ್ಲ ತಿಳ್ಕೊಂಡಿದ್ದವರು ಅನ್ನೋಂಥ ಭ್ರಮೆಗೆ ನಾವು ಬೀಳೋದು ಬೇಡ. ಅವ್ರು ಹೇಳಿರೋವಂಥದ್ದು ಬೇರೆ ರೀತಿಯಲ್ಲಿ. ಸೃಷ್ಟಿಕರ್ತನ ಶಕ್ತಿ ಪ್ರತಿಯೊಂದರಲ್ಲೂ ಅಡಗಿದೆ
ಅನ್ನೋಂಥದ್ದನ್ನು ಅವ್ರು ಹೇಳಿದರು. ಈಗ ವಿಜ್ಞಾನ ಅದನ್ನು ನಮ್ಮ ಕಣ್ಣಿಗೆ ಗೋಚರವಾಗುವ ಭಾಷೆಯಲ್ಲಿ ವಿವರಿಸ್ತಾ ಇದೆ. ಸೊ ಹಿಂದಿನ ದಾರ್ಶನಿಕರು ಹೇಳಿದಂಥದ್ದು ಈಗ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅದು ಹೌದೇನೋ ಅಂತ ನಮಗೀಗ ಅನ್ನಿಸ್ತಾ ಇದೆ. ವಿಜ್ಞಾನವೂ ಕೂಡ ಅದರಲ್ಲಿ ಚೈತನ್ಯ ಅಡಗಿದೆ ಅನ್ನೋದನ್ನು ಒಪ್ಕೊಳ್ತಾ ಇದೆ. ಸೊ ನಾವು ಮೊದಲಿನ ಮುಕ್ತಕಗಳೆಲ್ಲ ನೋಡಿದಂತೆ ಜಡ ಮತ್ತು ಜೀವ ಈ ಎರಡಕ್ಕೂ ಒಂದೇ ಮೂಲ. ಆ ಮೂಲ ಶಕ್ತಿ ಪ್ರಕಟ ಆಗ್ತಾ ಇರುವಂಥ ವಿಧಾನಗಳು ಬೇರೆ ಬೇರೆ. ನಮ್ಮ ಭಗವದ್ಗೀತೆಯಲ್ಲೂ ಕೂಡ ಈ ಥರದ ಉಲ್ಲೇಖಗಳು ಅನೇಕ ನಮಗೆ ಸಿಗ್ತವೆ. ಅನೇಕ ಉಲ್ಲೇಖಗಳು, ಅನೇಕ ಶ್ಲೋಕಗಳು ಈ ವಿಚಾರವನ್ನು ಎತ್ತಿ ಹಿಡಿತವೆ. ವಿಶೇಷವಾಗಿ 10ನೇ ಅಧ್ಯಾಯ ವಿಭೂತಿ ಯೋಗದಲ್ಲಿ ಭಗವಂತ ಚರ ಅಚರ ವಸ್ತುಗಳಲ್ಲಿ ತನ್ನನ್ನು ಹೇಗೆ ಹುಡುಕಬಹುದು ಅನ್ನೋದನ್ನು ವಿವರಿಸಿದ್ದಾನೆ. ಎಲ್ಲ ಕಡೆ ನೀನೇ ಇದೆಯಾ ಅಂತ ಹೇಳ್ಬಿಟ್ಟಿಯಲ್ಲಪ್ಪ, ನೀನಿದೆಯಾ ಅಂತ ನಾನು ಹೇಗೆ ಗುರುತಿಸ್ಕೊಳ್ಳಿ ಅಂತ ಅರ್ಜುನ ಕೇಳ್ತಾನೆ ಕೃಷ್ಣನ್ನ. ಆವಾಗ ಶ್ರೀಕೃಷ್ಣ ನಮ್ಮ ಕಣ್ಣಿಗೆ ಕಾಣುವ ಏನೇನೆಲ್ಲ ವಸ್ತುಗಳಿದೆಯೋ ಆ ಎಲ್ಲ ವಸ್ತುಗಳಿಗೆ ಒಂದೊಂದು ಉದಾಹರಣೆಯನ್ನು ಕೊಟ್ಟು ಅದರಲ್ಲಿ ವಿಶೇಷವಾದಂಥದ್ದು ಯಾವುದು ಅಂತ ನೀನು ಗುರುತಿಸ್ತೀಯೋ ಆ ವಿಶೇಷವಾದದ್ದು ನಾನು ಅಂತ ಹೇಳ್ತಾ ಹೋಗ್ತಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಹೇಳ್ತಾನೆ. ನಾನು ಆತ್ಮನಾಗಿ ಎಲ್ಲದರ ಒಳಗೂ ಇದ್ದೀನಿ ಅಂತ. ಈಗ ಎಲ್ಲ ಪರ್ವತಗಳನ್ನು ನೋಡಿದ್ರೆ ನಾನು ಹಿಮಾಲಯ. ಯಾಕೆ? ಹಿಮಾಲಯ ಎಲ್ಲ ಪರ್ವತಗಳಲ್ಲಿ ದೊಡ್ಡದು. ಎಲ್ಲ ಆನೆಗಳಲ್ಲಿ ನಾನು ಐರಾವತ. ಯಾಕೆ? ಎಲ್ಲ ಆನೆಗಳಲ್ಲಿ ಐರಾವತ ಅತ್ಯಂತ ಪ್ರಸಿದ್ಧವಾದಂಥ ಆನೆ. ಎಲ್ಲ ಋತುಗಳಲ್ಲಿ ನಾನು ವಸಂತ ಋತು. ಯಾಕೆ? ವಸಂತ ಋತು ಒಂದು ಸುಂದರವಾದಂಥ ಘಳಿಗೆ. ನಮ್ಮ ಒಂದು ಸಂವತ್ಸರದಲ್ಲಿ ವಸಂತ ಋತು ಬಹಳ ಸುಂದರವಾದಂಥ ಘಳಿಗೆ. ಸೊ ಹೀಗೆ ಯಾವ ವಸ್ತುವಿನಲ್ಲಿ ನೀನು ಉತ್ಕೃಷ್ಟವಾದಂಥದ್ದನ್ನು ನೋಡ್ತೀಯೋ ಅದರಲ್ಲೆಲ್ಲ ನಾನಿದ್ದೀನಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗೆ ಪ್ರತಿಯೊಂದು ಅಂಶದಲ್ಲೂ ಕೂಡ ಆ ಭಗವಂತನ ಅಂಶ ಅಡಕವಾಗಿದೆ. ಅದು ಆ ಚೈತನ್ಯದ ಒಂದು ಅಗ್ನಿ, ಒಂದು ಎನರ್ಜಿ ಸುಪ್ತವಾಗಿದೆ. ಯಾವಾಗ ಅದು ಪ್ರಕಟವಾಗುತ್ತೋ ಆಗ ಅದು ಚಲಿಸುತ್ತೆ. ಆಗ ಅದು ನಮ್ಮ ದೃಷ್ಟಿಗೆ ಗೋಚರವಾಗುವ ರೀತಿಯಲ್ಲಿ ಚಲಿಸುತ್ತೆ ಅನ್ನೋದನ್ನು ನಾವು ಈಗಷ್ಟೇ ಸ್ವಲ್ಪ ದಿನಗಳ ಹಿಂದಷ್ಟೇ ನಾವು ಆ ಕೀಲಿ ಕೊಡುವಂಥ ಗೊಂಬೆಯ ಒಂದು ಉದಾಹರಣೆಯನ್ನು ನೋಡಿದ್ವಿ. ಹಾಗೆ ಆ ಕೀಲಿ ಕೊಟ್ಟಾಗ ಆ ಗೊಂಬೆ ನಡೆಯುತ್ತೆ. ಇವತ್ತಿನ ದಿನ ನಮಗೆ ರೋಬೋಟ್ಸ್ ಬಂದಿದೆ. ರೋಬೋಟ್ಸ್ ಮನುಷ್ಯ ಏನೇನೆಲ್ಲ ಮಾಡ್ತಾನೋ ಅದನ್ನೆಲ್ಲ ಮಾಡುತ್ತಂತೆ. ಆ ರೋಬೋಟ್ಸಿಗೆ ಎಲ್ಲಿಂದನೋ ಒಂದು ಶಕ್ತಿ ಕೊಡಬೇಕು. ಅದು ಪವರ್, ಯಾವುದು ಬ್ಯಾಟ್ರಿಯಿಂದ ಒಂದು ಪವರ್ ಕೊಡಬೇಕು ಅಥವಾ ಎಲೆಕ್ಟ್ರಿಸಿಟಿ ಪವರ್ ಕೊಡ್ತೀವೋ, ಆ ಎಲೆಕ್ಟ್ರಿಸಿಟಿ ಪವರ್ ಕೊಟ್ಟು ಬ್ಯಾಟ್ರಿ ಪವರ್ ಕೊಟ್ಟು ಅದನ್ನು ಆನ್ ಮಾಡಿದರೆ ಇದುವರೆಗೂ ಜಡವಾಗಿದ್ದಂಥ ರೋಬೋಟ್ ಮನುಷ್ಯ ಏನೇನು ಮಾಡ್ತಾನೋ ಅದನ್ನೆಲ್ಲ ಮಾಡಬಲ್ಲದು. ಹಾಗೆ ನಾವು ನಮ್ಮ ವಿದ್ಯುತ್ ಪರಿಕರಗಳನ್ನು ನೋಡೋಣ. ನಮ್ಮ ಮನೇಲಿ ಎಷ್ಟೋ ವಿದ್ಯುತ್ ಪರಿಕರಗಳಿರ್ತವೆ. ಟಿ ವಿ ಇದೆ, ಮಿಕ್ಸರ್ ಇದೆ, ಗ್ರೈಂಡರ್ ಇದೆ, ರೇಡಿಯೋ ಇದೆ, ಹೀಗೆ ಅನೇಕ ಪರಿಕರಗಳು ವಿದ್ಯುತ್ ಶಕ್ತಿಯಿಂದ, ಫ್ಯಾನ್ ಇದೆ, ದೀಪ ಇದೆ, ಬಲ್ಬ್ ಇದೆ, ನಡೀತವೆ. ಸೊ ಈಗ ಅದು ಸ್ವಿಚ್ ಆನ್ ಮಾಡೋ ತನಕ ಬಲ್ಬು ಸುಮ್ಮನೆ ಇರುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಬಲ್ಬಲ್ಲಿ ಬೆಳಕು ಹತ್ಕೊಳ್ಳುತ್ತೆ. ಫ್ಯಾನು ಸುಮ್ಮನೆ ತಿರುಗಲ್ಲ. ಆನ್ ಮಾಡಿದ ನಂತರ ಅದು ತಿರುಗಕ್ಕೆ ಶುರುವಾಗುತ್ತೆ. ಫ್ಯಾನು ಹೊಳೆಯಲ್ಲ ಬಲ್ಬ್ ಹೊಳೆದಂಗೆ, ಬಲ್ಬ್ ತಿರುಗಲ್ಲ ಫ್ಯಾನ್ ತಿರುಗದಂಗೆ. ಆದರೆ ಅವೆರಡನ್ನೂ ನಡೆಸುವಂತಹ ಶಕ್ತಿ ಯಾವುದಿದೆ ಅದು ಒಂದೇ, ಎಲೆಕ್ಟ್ರಿಸಿಟಿ. ಒಂದೇ ಎಲೆಕ್ಟ್ರಿಸಿಟಿ ಆ ವೈರ್ಗಳ ಮೂಲಕ ಹರಿತಾ ಬೇರೆ ಬೇರೆ ಎಲೆಕ್ಟ್ರಿಕ್ ಉಪಕರಣಗಳಲ್ಲಿ ಹೇಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸ್ತದೋ ಹಾಗೆ ಭಗವಂತನ ಶಕ್ತಿ ಬೇರೆ ಬೇರೆ ಸೃಷ್ಟಿಯ ಪ್ರಕಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತೆ. ಕೆಲವರಲ್ಲಿ ನೇರವಾಗಿ ಅದು ಪ್ರಕಟಿತವಾಗಿದೆ, ಇನ್ನು ಕೆಲವಲ್ಲಿ ಸುಪ್ತವಾಗಿದೆ. ಆ ಸುಪ್ತವಾಗಿರೋದರಲ್ಲೂ ಕೂಡ ಭಗವಂತನ ಅಂಶ ಇದೆ ಅಂತ ಗುರುತಿಸ್ಕೊಳ್ಬೇಕಾಗಿರೋಂಥದ್ದು ನಮ್ಮ ಆದ್ಯ ಕರ್ತವ್ಯ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.